ನಮಸ್ತೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ನಾವು ಮೀನರಾಶಿಯವರ ಬಗ್ಗೆ ಚರ್ಚೆ ಮಾಡೋಣ. 90 ದಿನಗಳು ಗ್ರಹಣದ ನಂತರ ಹೇಗಿರುತ್ತೆ ಅಂತ. ಆಯಿತೆ, ಇವಾಗ ಮೀನರಾಶಿನಲ್ಲಿರೋದು ಪೂರ್ವ ಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರ ಭಾದ್ರ ನಕ್ಷತ್ರದ 1, 2, 3, 4 ಪಾದ, ಹಾಗೆ ರೇವತಿ ನಕ್ಷತ್ರದ 1, 2, 3, 4ನೇ ಪಾದ. ಆಯಿತೆ, ಇವಾಗ ಪೂರ್ವ ಭಾದ್ರ ನಕ್ಷತ್ರದ 4ನೇ ಪಾದಕ್ಕೆ ಅಧಿಪತಿ ಬಂದ್ಬಿಟ್ಟು ಬೃಹಸ್ಪತಿ ಅಂದರೆ ಗುರು. ಹಾಗೆ ಉತ್ತರ ಭಾದ್ರ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಸ್ವಯಂ ಶನೇಶ್ಚರ. ಆಮೇಲೆ ರೇವತಿ ನಕ್ಷತ್ರ ಅಧಿಪತಿ ಬಂದ್ಬಿಟ್ಟು ಬುಧ. ಆಯಿತೆ, ಮೀನರಾಶಿಯವರಿಗೆ ಗ್ರಹಣ ನಡೀತಾ ಇದ್ದಿದ್ದು ಎಲ್ಲಪ್ಪ ಅಂದರೆ 12ನೇ ಮನೆ ಅಂದರೆ ಕುಂಭರಾಶಿಯಲ್ಲಿ ಹಾಗೂ ಷಷ್ಠಮ ಸ್ಥಾನ ಅಂದರೆ ಸಿಂಹ ರಾಶಿನಲ್ಲಿ ಗ್ರಹಣ ನಡೀತಾ ಇತ್ತು. ಅಂದರೆ ಸೂರ್ಯಗ್ರಹಣ ಕುಂಭರಾಶಿನಲ್ಲಿ, ಚಂದ್ರಗ್ರಹಣ ಬಂದ್ಬಿಟ್ಟು ಸಿಂಹ ರಾಶಿಯಲ್ಲಿ. ಇವಾಗ ಗ್ರಹಣ ನಡೆಯತಕ್ಕಂಥ ಸಮಯದಲ್ಲಿ ಮೀನರಾಶಿನಲ್ಲಿ ಶನಿ ಮತ್ತು ಶುಕ್ರ, ಮಿಥುನ ರಾಶಿಯಲ್ಲಿ ಬೃಹಸ್ಪತಿ ಅಂದರೆ ಗುರು, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಚಂದ್ರ, ಹಾಗೂ ಕುಂಭರಾಶಿನಲ್ಲಿ ರಾಹು, ವಕ್ರ ಬುಧ, ಸೂರ್ಯ ಹಾಗೂ ಕುಜ. ಈಗ ಫಸ್ಟು ರಾಶಿಯ ಬಗ್ಗೆ ಇನ್ ಜನರಲ್ ಯಾವ ರೀತಿ ಪರಿಣಾಮ ಇರುತ್ತೆ ಗ್ರಹಣದ್ದು, ಆಮೇಲೆ ಗ್ರಹಣದ ನಂತರ 90 ದಿನದ್ದು ಅದರ ಬಗ್ಗೆ ಚರ್ಚೆ ಮಾಡೋಣ. ಅನಂತರ ನಕ್ಷತ್ರದ ಬಗ್ಗೆ ಮಾತಾಡೋಣ. ಆಯಿತೆ, ಮೀನರಾಶಿಗೆ ಫಸ್ಟು ಸಾಡೆ ಸಾತಿ ಶುರುವಾಗಿದೆ. ಆಮೇಲೆ ಶನೇಶ್ವರ ಶುಕ್ರ ಅಲ್ಲೇ ಇದ್ದಾರೆ. ಆಯಿತೆ, ಇವಾಗ 12ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಮೀನರಾಶಿಯಲ್ಲಿದ್ದಾರೆ. ಹಾಗೆಯೇ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಕೂಡ ಮೀನರಾಶಿನಲ್ಲಿದ್ದಾರೆ. ಇವಾಗ ಮೀನರಾಶಿನೇ ಲಗ್ನ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟಮಾಧಿಪತಿ ಲಗ್ನದಲ್ಲಿ, ವ್ಯಯಾಧಿಪತಿ ಲಗ್ನದಲ್ಲಿ ಆ ಪರಿಣಾಮ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಸೊ ಮೀನರಾಶಿಗೆ ಫಸ್ಟು ಏನಪ್ಪ ಅಂದರೆ ಹಾಸ್ಪಿಟಲೈಸೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅದು ಹೆಲ್ತ್ ಕೆಟ್ಟು ಇರುತ್ತೆ, ಏನಾದ್ರು ಏಟ್ ಮಾಡಿಕೊಂಡು ಇರುತ್ತೆ, ಒಟ್ಟಿನಲ್ಲಿ ಹಾಸ್ಪಿಟಲೈಸೇಷನ್ ಇರುತ್ತೆ. ಇನ್ನು ಕೆಲವರ ಜಾತಕದಲ್ಲಿ, ಯಾಕಂದರೆ ಅಲ್ಲಿ ವ್ಯಯಭಾವದಲ್ಲಿ ಕುಜ ಬೇರೆ ಇದ್ದಾರಲ್ಲ, 2ನೇ ಮನೆ ಅಧಿಪತಿ ಹಾಗೂ ನವಮಾಧಿಪತಿ ಕುಜ, ಷಷ್ಠಮಾಧಿಪತಿ ಸೂರ್ಯ, ಚತುರ್ಥಾಧಿಪತಿ ಸಪ್ತಮಾಧಿಪತಿ ಬುಧ, ವಕ್ರ ಬುಧ, ಆಮೇಲೆ ರಾಹು, ಇಷ್ಟು ಜನ ಇದ್ದಾರಲ್ಲ 12ನೇ ಮನೆಯಲ್ಲಿ. ಮೊದಲು ಮೀನರಾಶಿಯವ್ರ ಬಗ್ಗೆ ಚರ್ಚೆ ಮಾಡೋಣ, ಆಮೇಲೆ ನಕ್ಷತ್ರಕ್ಕೆ ಹೋಗೋಣ. ಆಯಿತೆ, ಮೀನರಾಶಿಯವರು ಈಗಾಗಲೇ ಸಾಡೆ ಸಾತಿ ನಡೀತಾ ಇದೆ. ಶನೇಶ್ವರ ಮೀನರಾಶಿನಲ್ಲೇ ಇದ್ದಾರೆ. ಆಯಿತೆ, ಸೊ ಅದರಿಂದ ಕಷ್ಟಗಳು ಜಾಸ್ತಿ ಇರುತ್ತೆ. ಅಂದರೆ ಎಲ್ಲರಿಗೂ 90% ಡೆಫಿನೆಟಾಗಿ ಅವರು ಹೆಂಗೆ ಅಂದರೆ ಒಂದು ಫೈನಲ್ ಎಕ್ಸಾಮ್ ಕೊಡ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂಥ ಪರೀಕ್ಷೆ ಒಳಗಾಗಿರ್ತಾರೆ ಎಲ್ಲರೂ. ಮೀನರಾಶಿಯವರು ಎಲ್ಲರೂ ಅವರ ಜೀವನದ ಪರೀಕ್ಷೆಯಲ್ಲಿ ಒಳಗಾಗಿರ್ತಾರೆ. ಸೊ ಅವರು ಧರ್ಮಿಷ್ಠರು, ಸತ್ಯವಂತರು, ನಿಷ್ಠೆಯಿಂದ ನಡೀತಾ ಇದ್ದಾರೆ ಅಂದರೆ ಆ ಭಗವಂತ ಶನೇಶ್ವರ ಅವರಿಗೆ ಉಪ್ಪರಿಗೆ ಮೇಲೆ ಕೂರಿಸ್ತಾನೆ. ಧರ್ಮಿಷ್ಠರಿಲ್ಲ, ಧರ್ಮಿಗಳು ಅಂತಾದರೆ ಅಷ್ಟೇ ಪನಿಷ್ಮೆಂಟು ಕೊಡ್ತಾನೆ. ಸೊ ಅದೊಂದಾಯಿತು. ಎರಡನೇದೇನಪ್ಪ ಅಂದರೆ 12ನೇ ಮನೆಯಲ್ಲಿ ರಾಹು, ಸೂರ್ಯ, ವಕ್ರಬುಧ ಮತ್ತು ಕುಜ ಇದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಅವರು ಹಾಸ್ಪಿಟಲೈಸೇಷನ್ ಜಾಸ್ತಿ ಇರುತ್ತೆ. ಅವ್ರ ಮನೆಯಲ್ಲಿ ಯಾರಾದರೂ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿರ್ತಾರೆ, ಅದಕ್ಕೋಸ್ಕರ ಹಾಸ್ಪಿಟ್ಲ್ ಓಡಾಟ ಜಾಸ್ತಿ ಇರುತ್ತೆ, ಅಥವಾ ಅವರೇ ಅಡ್ಮಿಟ್ ಆಗಿರ್ತಾರೆ. ಆದರೆ ಹಾಸ್ಪಿಟ್ಲ್ ಹೋಗೋದು ಬರೋದು ಜಾಸ್ತಿ ಇರುತ್ತೆ, ಪ್ರಸಂಗ ತುಂಬ ಜಾಸ್ತಿ ಇರುತ್ತೆ. ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಚೆನ್ನಾಗಿ ಕೊಡಬೇಕು, ಒಳ್ಳೆ ಊಟ ಮಾಡಬೇಕು, ಆದಷ್ಟು ಸೊಪ್ಪು ತರಕಾರಿ ಅಂಥದ್ದೆಲ್ಲ ತಿಂದು ಆರೋಗ್ಯಕರವಾಗಿರುವಂತಹ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯನ ಕಾಪಾಡ್ಕೋಬೇಕು ಫಸ್ಟು. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಹಾಸ್ಪಿಟಲೈಸೇಷನ್ ಆದ್ರೂ ರಿಕವರ್ ಆಗಿ ಮನೆಗೆ ವಾಪಸ್ ಬರ್ತಾರೆ, ಆರೋಗ್ಯವಾಗಿರ್ತಾರೆ. ಆದರೆ ಹಾಸ್ಪಿಟಲೈಸೇಷನ್ ಹಾಗೆ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಆಯಿತೆ, ಹಾಸ್ಪಿಟಲೈಸೇಷನ್ ಆದ್ರೂ ಅಂದರೆ ಅವ್ರು ಒಳ್ಳೆ ಧರ್ಮಿಷ್ಠರು ಅಂತ ಇಟ್ಕೊಳ್ಳಿ. ಆಯಿತಾ, ಹಾಸ್ಪಿಟಲೈಸೇಷನ್ ಆದ್ರೂ ಏನೇನು ಪ್ರಾಬ್ಲಮ್ ಇರುತ್ತೆ ಅಂದರೆ, ಒಂದು ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇರ್ಬೋದು, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಇರ್ಬೋದು. ಆಯಿತೆ, ಏನೋ ಹಾರ್ಟ್ ಡಿಸೀಸ್ ಇರುತ್ತೆ ಒಂದು. ಎರಡನೇದು ಸ್ಟಮಕ್ ಅಪ್ಸೆಟ್, ಸ್ಟಮಕ್ ಇನ್ಫೆಕ್ಷನ್, ಫುಡ್ ಪಾಯ್ಸನಿಂಗ್ ಅಂಥವೆಲ್ಲ ಇದ್ದು
ಅದರಿಂದನೂ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಕೆಲವರಿಗೆ ಪೈಲ್ಸ್ ಕೂಡ ಇರುತ್ತೆ. ಯಾರಿಗೆ? ಮೀನರಾಶಿಯವರಿಗೆ. ಅದರೊಟ್ಟಿಗೆ ತಲೆನೋವು ಇರುತ್ತೆ. ಅಂದರೆ MRI ಸ್ಕ್ಯಾನ್ ಮಾಡಬೇಕು, ಸಿಕ್ಕಾಪಟ್ಟೆ ತಲೆನೋವು, ಮೆದುಳಿಂದೇನೋ ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವ್ರು ಯಾರು ನಾನ್ ವೆಜ್ ತಿಂತಾಯಿದ್ರೆ, ನಾನ್ ವೆಜ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನ್ ವೆಜ್ ಯಾರು ತಿಂತಿರ್ತಾರಲ್ವ, ಬ್ರೈನ್ ಟ್ಯೂಮರ್ ಅನ್ನೋದು ಡಿಸೀಸ್ ಇದೆಯಲ್ಲ, ಅದು ಸ್ವಲ್ಪ ಜನಕ್ಕೆ ಕಾಡುತ್ತೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಸ್ವಲ್ಪ ಜನಕ್ಕೆ ಬ್ರೈನ್ ಟ್ಯೂಮರ್ ಡಿಸೀಸ್ ಕಾಡೋಕ್ಕೆ ಚಾನ್ಸಸ್ ಇದೆ. ಆಯಿತಾ? ಇದಾಯಿತು ಹಾಸ್ಪಿಟಲೈಸೇಷನ್ ರಿಲೇಟೆಡ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ. ಆಮೇಲೆ ಸಾಲನ ತೀರಿಸಲಿಕ್ಕೆ ಒದ್ದಾಡ್ತಾರೆ. ಭಾಳ ಕಷ್ಟ ಇರುತ್ತೆ ಸಾಲ ತೀರಿಸಲಿಕ್ಕೆ. ಸೊ ಅದಕ್ಕೆ ಅವರೇ ಮನೆಯಿಂದ ಆಚೆ ಹೋಗೋದೇ ಕಮ್ಮಿ ಆಗಿಬಿಡುತ್ತೆ. ಒಂಥರ ಹೋಮ್ ಅರೆಸ್ಟ್ ಥರ ಅವರೇ ಕದ್ದು ಮುಚ್ಚಿ ಓಡಾಡ್ತಿರ್ತಾರೆ. ಯಾಕಂದರೆ ಯಾರಾದ್ರು ನೋಡಿದ್ರೆ, ದುಡ್ಡು ಕೇಳಿದ್ರೆ ಹೆಂಗಪ್ಪ, ಹೆಂಗೆ ಕೊಡೋದು ಅಂತ ಆ ಪರಿಸ್ಥಿತಿ ಇರುತ್ತೆ. ಆಯಿತೆ? ಅದಾದಮೇಲೆ ಏನಾದರೂ ತಪ್ಪು ಕೆಲಸಗಳು ಮಾಡಿದರೆ ಪೊಲೀಸ್ ಸ್ಟೇಷನ್ನು, ಜೈಲು, ಕೋರ್ಟು ಅಲ್ಲೆಲ್ಲ ಓಡಾಟ ಜಾಸ್ತಿ ಆಗುತ್ತೆ. ಇದು ಮುಖ್ಯವಾಗಿ ಮೀನರಾಶಿಯವರಿಗೆ 99% ಆಗುವಂಥದ್ದು. 1% ಏನಪ್ಪ ಅಂದರೆ, ಯಾರಾದರೂ ಧರ್ಮಿಷ್ಠರು, ಸತ್ಯವಂತರು, ನಿಷ್ಠೆವಂತರು, ಆಮೇಲೆ ಎಲ್ಲರಿಗೂ ಸಹಾಯ ಮಾಡೋಂಥವ್ರು, ಸಮಾಜದಲ್ಲಿ ಒಳ್ಳೆಯ ಹೆಸರು ತೊಗೊಂಡಿರೋರು, ನ್ಯಾಯಬದ್ಧವಾಗಿ ಇರೋರು ಅಂಥವರಾಗಿದ್ದರೆ ಜೈಲು, ಕೋರ್ಟು, ಸ್ಟೇಷನು ಅನ್ನೋದು ಇಲ್ಲದೇ ಹೋದ್ರೂ ತಕ್ಕ ಮಟ್ಟಿಗೆ ಆರೋಗ್ಯ ಸಮಸ್ಯೆ, ದುಡ್ಡಿಂದು ಸ್ವಲ್ಪ ಟೆನ್ಷನ್ ಇರುತ್ತೆ. ಅವ್ರ ಮನೆಯಲ್ಲಿ ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತಾನೇ ಗ್ಯಾಸ್ಗಳು ಸಿಗ್ತಲ್ಲ ಅಂತ ಆಟೋ ಡ್ರೈವರ್ಗಳೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ಗೆ ಒದ್ದಾಡ್ತಾ ಇದ್ದಾರೆ ತಾನೇ. ಸೊ ಅದು ಒಂದು ರೀಸನ್ ಅಂದ್ಕೊಳ್ಳಿ. ಇವಾಗ ಕೆಲಸನೇ ಮಾಡಿಲ್ಲ ಅಂದರೆ ದುಡ್ಡು ಬರಲ್ಲ, ದುಡ್ಡು ಬಂದಿಲ್ಲ ಅಂದರೆ ಬಾಡಿಗೆ ಹೆಂಗೆ ಕಟ್ಟೋದು, ಜೀವನ ಹೆಂಗೆ ಮಾಡೋದು ಎಲ್ಲ ಇರುತ್ತಲ್ವ. ಅಂಥ ಪರಿಸ್ಥಿತಿಗಳು ಜಾಸ್ತಿ ಆಗುತ್ತೆ. ಯಾರಿಗೆ? ಮೀನರಾಶಿಯವರಿಗೆ. ಅದು ಎಕ್ಸಾಂಪಲ್ ಕೊಟ್ಟೆ ನಾನು. ಹಾಗೆ ನೋಡೋಕ್ಕೋದ್ರೆ ಬೇರೆ ಬೇರೆ ಕಾರಣಗಳಿದೆ. ಆದರೆ ಮೀನರಾಶಿಯವರಿಗೆ ಅಂಥದ್ದು ಸ್ವಲ್ಪ ಕಾಣುತ್ತೆ. ಅದರೊಟ್ಟಿಗೆ ಪಂಚಮಾಧಿಪತಿ ಷಷ್ಠಮದಲ್ಲಿ, ಏನು ಹೇಳಿ, ಪಂಚಮಾಧಿಪತಿ ಷಷ್ಠಮಕ್ಕೆ ಬಂದಾಗ ಅದರೊಟ್ಟಿಗೆ ಕೇತು ಇರೋದ್ರಿಂದ ಅವರ ಪೂರ್ವ ಕರ್ಮದ ಅನುಸಾರ, ಅಂದರೆ ಪೂರ್ವ ಕರ್ಮದ ಅನುಸಾರ ಸಪ್ತಮದಿಂದ ಪಂಚಮ ಬಂದು ಲಾಭಸ್ಥಾನ, 11ನೇ ಮನೆ. 11ನೇ ಮನೆ ಅಧಿಪತಿ ವ್ಯಯಭಾವಕ್ಕೆ ಅಂದರೆ ಷಷ್ಠಮಕ್ಕೆ ಬಂದಾಗ, ಸಪ್ತಮದಿಂದ ಷಷ್ಠಮ ಬಂದ್ಬಿಟ್ಟು 12ನೇ ಮನೆ. ಆಯಿತಾ? ಅದು ವ್ಯಯಭಾವಕ್ಕೆ ಬಂದಾಗ ಅದು ರಾಹು, ಅದರಲ್ಲೂ ಕೇತು ಒಟ್ಟಿಗೆ ಇದ್ದಾಗ ಏನಾಗುತ್ತೆ, ಅವ್ರಿಗೂ ಮತ್ತು ಅವ್ರ ಸ್ಪೌಸ್, ಗಂಡಾಗಿದ್ದರೆ ಹೆಣ್ಣು, ಹೆಣ್ಣಾಗಿದ್ರೆ ಗಂಡು, ಅವ್ರ ಮಧ್ಯ ಸ್ವಲ್ಪ ಬಾಂಡೇಜ್ ಇರಲ್ಲ. ಮಾತಿಗೂ ಜಗಳ, ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂಥವೆಲ್ಲ ಜಾಸ್ತಿ ಆಗುತ್ತೆ. ಯಾರಿಗೆ? ಮೀನರಾಶಿಯವರಿಗೆ. ಸೊ ಹಾಗಾಗಿ ಅಂಥದ್ದೆಲ್ಲ ಅವಕಾಶ ಕೊಡ್ದಿರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು, ಸ್ವಲ್ಪ ಜೀವನದಲ್ಲಿ ಧರ್ಮಿಷ್ಠರಾಗಿ, ಸತ್ಯವಂತರಾಗಿ, ತಗ್ಗಿ ಬಗ್ಗಿ ನಡೆದು, ದೊಡ್ಡವರು ಹಿರಿಯರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು, ದೇವ್ರ ಜಪ, ಹೆಸರು, ನಾಮ ಅಂದರೆ ದೇವ್ರ ಧ್ಯಾನ ಮಾಡ್ತಾ ಹಂಗಿತ್ತು ಅಂದರೆ ಸ್ವಲ್ಪ ತಕ್ಕ ಮಟ್ಟಿಗೆ ಅವರು ಈ ಸಿಚುವೇಷನಿಂದ ಪಾರಾಗ್ತಾರೆ. ಏನು ಹೇಳಿ, ಒಂದು 7.5 ಇದೆ, ಅದರೊಟ್ಟಿಗೆ ಈ ಪರ್ಟಿಕ್ಯುಲರ್ ಗ್ರಹಣದ ಪ್ರಭಾವ ಇರುತ್ತಲ್ಲ, ಅದರಿಂದ ಸ್ವಲ್ಪ ಪಾರಾಗ್ತಾರೆ. ಇದಾಯಿತು ಮೀನ ರಾಶಿಯ ಬೇಸಿಕ್ಕಾಗಿ ನಾನು ಹಿಂಟ್ಗಳು ಒಂದೊಂದಾಗಿ ಪಾಯಿಂಟ್ಗಳು ಕೊಟ್ಟಿದ್ದೀನಿ. ಆಯಿತಾ? ಇವಾಗ ನಕ್ಷತ್ರಕ್ಕೆ ಬರೋಣ. ಮೊದಲನೇದಾಗಿ ಪೂರ್ವಭಾದ್ರ ನಕ್ಷತ್ರ, ನಕ್ಷತ್ರಾಧಿಪತಿ ಗುರು ಮೀನರಾಶಿಯಿಂದ ಚತುರ್ಥ ಭಾವದಲ್ಲಿದ್ದಾರೆ. ಸೊ ಗುರು ಚತುರ್ಥ ಭಾವದಲ್ಲಿರೋದ್ರಿಂದ, ಅದರಲ್ಲೂ ಪುನರಸ್ಸು ನಕ್ಷತ್ರದಲ್ಲಿರೋದ್ರಿಂದ ಬೃಹಸ್ಪತಿಗಳು, ಅದು ಸ್ವಯಂ ಬೃಹಸ್ಪತಿಯವರ ನಕ್ಷತ್ರ. ಹಾಗಾಗಿ ಈ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದಕ್ಕೆ ಏನೋ ಅವ್ರ ತಾಯಿ ಇದ್ದರು ಅಂದರೆ ಅವ್ರ ತಾಯಿ ಕಡೆಯಿಂದ ಸ್ವಲ್ಪ ಸಹಾಯ ಆಗುತ್ತೆ. ಯಾವ ಥರ ಸಹಾಯ ಅಂದರೆ, ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು. ಆಮೇಲೆ ಆವಾಗವಾಗ ಒಂದು ತಾಯಿಯ ಪ್ರೀತಿ ಸಿಗುತ್ತೆ. ಎಂಥ ಕಷ್ಟ ಬಂದ್ರೂ ಅವರು ಏನು ಹೆದರ್ಕೋಬೇಡ, ಎಲ್ಲ ನಾನಿದ್ದೀನಲ್ವ ಅಂತ ಒಂದು ಮಾರಲ್ ಸಪೋರ್ಟ್ ಕೂಡ ಕೊಡ್ತಾರೆ ತಾಯಿ. ಆಮೇಲೆ ಡೈರೆಕ್ಷನ್ ಕೊಡ್ತಾರೆ, ಗೈಡ್ ಮಾಡ್ತಾರೆ. ಗುರು ಥರ ಇದ್ದು ಅವ್ರ ಜೀವನದಲ್ಲಿ ಗೈಡ್ ಮಾಡ್ತಾರೆ. ಆಯಿತಾ? ಸೊ ಆವಾಗಲೇ ಹೇಳಿದ್ನಲ್ಲ, ಇದೆಲ್ಲ ಕಷ್ಟ ಬರುತ್ತಂಥದ್ದು.
ಅದು ಅವ್ರ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಅವ್ರ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಏನೇನು ಕರ್ಮಗಳು ಮಾಡಿದ್ದಾರೆ, ಅವ್ರ ಜಾತಕ ಹೆಂಗಿದೆ, ಅದೆಲ್ಲ ಲೆಕ್ಕ ಮಾಡಿದಾಗ ಅದು ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ. ಚೆನ್ನಾಗಿದ್ದರು ಅಂದರೆ ಒಳ್ಳೆ ಧರ್ಮಿಷ್ಠರಿತ್ತು ಅಂದರೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ. ಆಯಿತೆ. ಆಮೇಲೆ ಪೂರ್ವಭಾದ್ರ ನಕ್ಷತ್ರದವರು ಸ್ವಲ್ಪ ಖರ್ಚು ಕಮ್ಮಿ ಮಾಡೋದ ಕಡೆ ಗಮನ ಕೊಡಬೇಕು. ಖರ್ಚು ಕಮ್ಮಿ ಅಂದರೆ ಏನಂದರೆ ಅನ್ನೆಸೆಸರಿ ಖರ್ಚು ಮಾಡ್ತಾರಲ್ವ. ಇವಾಗ ಒಂದು 5,000 ಬಂದ್ಬಿಡ್ತು ಅಂದ ತಕ್ಷಣವೇ ತಲೆನೇ ನಿಲ್ಲಲ್ಲ. ಅದು ತಗೋ ಇದು ತಗೋ ಅದು ತಗೋ ಇದು ತಗೋ ಹಂಗೆ ಮಾಡೋಕ್ಕೆ ಹೋಗಬಾರ್ದು. 5,000 ಬಂತು ಅಂದರೆ ಇವಾಗ ಏನು ಬೇಕು ಅದ್ರ ಕಡೆ ಗಮನ ಇರಬೇಕು, ಮಿಕ್ಕಿದ ದುಡ್ಡು ಎತ್ತಿಡಬೇಕು. ಇನ್ನೊಂದೇನಪ್ಪ ಅಂದರೆ ಅವ್ರ ಹತ್ರ ಎಷ್ಟೇ ದುಡ್ಡು ಬಂದ್ರೂ ಎಲ್ಲರ ಹತ್ರ ಟಾಮ್ ಮಾಡ್ಕೊಂಡು ಓಡಾಡಬಾರ್ದು. ಇವಾಗ ಎಷ್ಟು ನಾಜೂಕಾಗಿರ್ತಾರೆ ಅಂದರೆ ಎಷ್ಟು ಸೈಲೆಂಟಾಗಿ ತೋರಿಸ್ಕೊಳ್ದಿರ, ಶೋ ಆಫ್ ಮಾಡ್ದಿರಾ. ಎಷ್ಟು ಜನ ಮಾಡ್ತಿರೋದು ಇಲ್ಲ ಅನ್ನಿ ಇವಾಗಿರೋ ಪರಿಸ್ಥಿತಿಗೆ. ಆದ್ರೂ ಫ್ರೆಂಡ್ಗಳು ಬರ್ತಾರಲ್ವ, ಬಂದ್ಬಿಟ್ಟೇ ಖರ್ಚು ಮಾಡೋಕ್ಕೆ ಹೋಗೋಣ, ಹಂಗೆ ಪಾರ್ಟಿ ಕೊಡು. ಇಲ್ಲ ಕೆಲವರು ಇರ್ತಾರೆ ಕೆಟ್ಟ ಅಭ್ಯಾಸ ಜಾಸ್ತಿ ಇರುತ್ತೆ, ಕುಡಿಯೋದು, ಸಿಗರೇಟು. ಅಂಥವರು ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಏನು ಹೇಳಿ, ಅಂಥವರು ಇಲ್ಲಿದ್ದು ಅಂದರೆ ಭಾರತ ದೇಶದಲ್ಲಿ ಇಲ್ಲ ಅವರು ಯಾವ ರಾಜ್ಯದಲ್ಲಿ ಯಾವ ಸಿಟಿನಲ್ಲಿ ಹುಟ್ಟಿದ್ರೋ ಅಲ್ಲೇ ಇದ್ದರು ಅಂದರೆ ಈ ಥರ ಇರುತ್ತೆ ಪರಿಸ್ಥಿತಿ. ಅದೇ ಬೈ ಚಾನ್ಸ್ ಪೂರ್ವಭಾದ್ರ ನಕ್ಷತ್ರದವರು ಹೊರ ದೇಶದಲ್ಲಿದ್ದು ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು ಸೂಪರ್ ರಿಸಲ್ಟ್ ಕೊಡುತ್ತೆ ನೋಡಿ. ಅವರು ಸಿಕ್ಕಾಪಟ್ಟೆ ದುಡ್ಡು ದುಡಿತಾರೆ, ಸಿಕ್ಕಾಪಟ್ಟೆ ದುಡ್ಡು ಸೇವ್ ಮಾಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಅಲ್ಲಿಂದ ಅವರು ಇಲ್ಲಿ ಅವ್ರ ಕಡೆಯವ್ರು ಯಾರಾದರೂ ಇದ್ದರೆ ಇಲ್ಲಿ ಅಂದರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರಾದ್ರು ಇತ್ತು ಅಂದರೆ ಅಲ್ಲಿಂದ ದುಡ್ಡು ಚೆನ್ನಾಗಿ ಕಳಿಸ್ತಾರೆ, ಚೆನ್ನಾಗಿ ದುಡಿತಾರೆ. ಆದರೆ ಇವಾಗ ಫಾರ್ ಎಕ್ಸಾಂಪಲು ವಾರ್ ನಡೀತಾ ಇದೆ ಅಲ್ವಾ, ಅಂಥ ಜಾಗದಲ್ಲಿ ಇತ್ತು ಅಂದರೆ ಆಬ್ವಿಯಸ್ಲಿ ಅದು ಕಾಮನ್ ಸೆನ್ಸ್ ಅವ್ರಿಗೂ ಎಫೆಕ್ಟ್ ಆಗೇ ಆಗುತ್ತಲ್ವ. ಆದರೆ ಅದು ಹೊರತಾಗಿ ಬೇರೆ ಜಾಗ, ಬೇರೆ ದೇಶ ಅಂದರೆ ಆಸ್ಟ್ರೇಲಿಯಾ, ಸಿಂಗಾಪುರ್, ಕೆನಡಾ, ಲಂಡನ್ ಅಂದರೆ UK ಅಂತ ಎಲ್ಲಿ ವಾರ್ ನಡೀತಾ ಇಲ್ಲ ಅಂಥ ಜಾಗದಲ್ಲಿದ್ದರೆ ಮಾತ್ರ ಚೆನ್ನಾಗಿ ದುಡಿತಾರೆ, ದುಡ್ಡು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಈ 7.5 ಇರೋದ್ರಿಂದ ಪ್ರಭಾವದಿಂದ ಸ್ವಲ್ಪ ಮೋಸ ಕೂಡ ಹೋಗ್ತಾರೆ. ಹೆಂಗೆ ಮೋಸ ಹೋಗ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಅವ್ರ ಜಾತಕದಲ್ಲಿ ಭೂಮಿ ತೊಗೊಳ್ಳೋ ಚೆನ್ನಾಗಿ ಯೋಗ ಇತ್ತು ಅಂದರೆ ಅವರೇನು ಮಾಡಬೇಕು, ಸ್ವಂತ ದೇಶಕ್ಕೆ ಬಂದುಬಿಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹೊರ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿದ್ದಾರೆ, ಅಲ್ಲೇ ಗ್ರೀನ್ ಕಾರ್ಡ್ ಸಿಕ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಅಲ್ಲಿ ಹೊರ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ನಮ್ಮ ಇಂಡಿಯಾ ಥರ ಅಲ್ಲ, ಎಲ್ಲ ಪಕ್ಕ ಇರುತ್ತೆ, ಪೇಪರ್ ಗೀಪರ್ ಎಲ್ಲ ಲೋನ್ ಗೀನ್ ಎಲ್ಲ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೂ ಮೋಸ ಹೋಗ್ತಾರೆ. ಅಂದರೆ ₹100 ಬೆಲೆ ಇರೋವಂಥ ಜಾಗಕ್ಕೆ ₹500 ಹೇಳ್ಬಿಟ್ಟು ತೊಗೊಳ್ತಾರೆ. ಡಿಮಾಂಡ್ ಆ ಥರ ಕ್ರಿಯೇಟ್ ಮಾಡ್ತಾರೆ ಅವರು ಹೂಡಿಕೆ ಮಾಡೋ ಸಮಯದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಅವರು. ಅದರಲ್ಲೂ ಅವ್ರ ಜಾತಕ ಚೆನ್ನಾಗಿತ್ತು, ಹೊರದೇಶದಲ್ಲೂ ಭೂಮಿ ಕೊಳ್ಳೋ ಯೋಗ ಇತ್ತು, ಪಂಚಮಹಾಪುರುಷ ಯೋಗದಲ್ಲಿ ಯಾವ್ದಾರೋ ಒಂದು 2-3 ಯೋಗ ಬಲವಾಗಿತ್ತು, ಕೇಂದ್ರದಲ್ಲಿ ಒಳ್ಳೆ ಗ್ರಹಗಳಿತ್ತು, ಧರ್ಮ ತ್ರಿಕೋಣದಲ್ಲಿ ಒಳ್ಳೆ ಗ್ರಹಗಳಿತ್ತು, ಏನು ಹೇಳಿ ಹಂಗೇನಾದ್ರು ಇತ್ತು ಅಂದರೆ ಅವ್ರಿಗೆ ಈ ಸಮಯ ಅಷ್ಟಾಗಿ ಟೆನ್ಷನ್ ಬರೋದಿಲ್ಲ. ಆದರೆ 7.5 ಪ್ರಭಾವ ಸ್ವಲ್ಪ ಇದ್ದೇ ಇರುತ್ತೆ. ಇದಾಯಿತು ಪೂರ್ವಭಾದ್ರ ನಕ್ಷತ್ರದ್ದು. ಪೂರ್ವಭಾದ್ರ ನಕ್ಷತ್ರದವ್ರು ಏನಪ್ಪ ಮಾಡಬೇಕು ಅಂದರೆ ಫಸ್ಟು ಹನುಮಾನ್ ಚಾಲಿಸ ಅಂತೂ ಡೆಫಿನೆಟ್, ಅವರು ದೇಶದಲ್ಲಿರಲಿ ಹೊರ ದೇಶದಲ್ಲಿರಲಿ ಎಲ್ಲೇ ಇರಲಿ ಹನುಮಾನ್ ಚಾಲಿಸ ಮಾತ್ರ ಪ್ರತಿದಿನ ಕೇಳಲೇಬೇಕು. ಎಷ್ಟು ಸರಿ ಕೇಳಿದ್ರೂ ಒಳ್ಳೆಯದೇ, ಆಯಿತಾ. ಅದರೊಟ್ಟಿಗೆ ಪೂರ್ವಭಾದ್ರ ನಕ್ಷತ್ರದವರು ಕಾಲಭೈರವ ಅಷ್ಟಕಂ ಕೂಡ ಕೇಳಬೇಕು. ಏನು ಹೇಳಿ, ಒಂದು ಹನುಮಾನ್ ಚಾಲಿಸ ಪ್ರತಿದಿನ, ಅದರೊಟ್ಟಿಗೆ ಕಾಲಭೈರವ ಅಷ್ಟಕಂ ಪ್ರತಿದಿನ. ಬೈ ಚಾನ್ಸ್ ನಿಮ್ಮ ಮನೆ ದೇವರಲ್ಲ ಕಾಲಭೈರವ ಸರಿ, ಆದ್ರೂ ಕಾಲಭೈರವ ಅಷ್ಟಕಂ ನೀವು ಕೇಳಿ. ಯಾಕಂದರೆ 12ನೇ ಮನೆಯಲ್ಲಿ ಪಾಪಗ್ರಹಗಳು ಹೆಚ್ಚಿದೆ, ಆಯಿತೆ. ಆಮೇಲೆ ಷಷ್ಠಮದಲ್ಲಿ ಕೂಡ ಅಷ್ಟು ಒಳ್ಳೆ ಕಾಂಬಿನೇಷನ್ ಇಲ್ಲ, ವೈರಿಗಳು ಜಾಸ್ತಿ ಇರ್ತಾರೆ. ಅವ್ರನ್ನ ಸದೆಬಡಿಬೇಕು ಅಂದರೆ ಕಾಲಭೈರವ ಅಷ್ಟಕಂ ಕೇಳಿ. ಅಥವಾ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಏನು ಹೇಳಿ ಪ್ರತಿ ಮಂಗಳವಾರ, ಬುಧವಾರ,
ಶನಿವಾರ ಹೋಗಿ 9 ಪ್ರದಕ್ಷಿಣೆ ಹಾಕಿ, 9 ಪ್ರದಕ್ಷಿಣೆ ಹಾಕಿ ವಿಷ್ಣು ಸಹಸ್ರನಾಮ ಕೇಳಿ. ಏನು ಹೇಳಿ? ಒಂದು ಹನುಮಾನ್ ಚಾಲೀಸ, ಕಾಲಭೈರವ ಅಷ್ಟಕಂ, ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ, ಬುಧವಾರ ಮತ್ತು ಶನಿವಾರದ ದಿನ 9 ಪ್ರದಕ್ಷಿಣೆ ಹಾಕಿ ಒಂದು 5 ನಿಮಿಷ ಕೂತ್ಕೊಂಡು ಆದರೆ ಅರ್ಚನೆಯೂ ಮಾಡಿಸ್ಕೊಂಡು ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಬೇಕು. ಯಾರು? ಪೂರ್ವಭಾದ್ರ ನಕ್ಷತ್ರದವರು ಮಿಸ್ ಮಾಡ್ದಿರ. ಆಯಿತಾ? ಇದು ಪೂರ್ವಭಾದ್ರ ನಕ್ಷತ್ರಕ್ಕೆ ಸೊಲ್ಯೂಷನ್. ಇವಾಗ ಉತ್ತರ ಭಾದ್ರ ನಕ್ಷತ್ರ, ಉತ್ತರ ಭಾದ್ರ ನಕ್ಷತ್ರಾಧಿಪತಿ ಬಂದು ಶನೇಶ್ವರ. ಶನೇಶ್ವರ ಇರೋದು ಕೂಡ ಉತ್ತರ ಭಾದ್ರ ನಕ್ಷತ್ರದಲ್ಲೇ. ಉತ್ತರ ಭಾದ್ರ ನಕ್ಷತ್ರದವ್ರಿಗೆ ಹೆಂಗೆ ಇರುತ್ತಪ್ಪ ಅಂದರೆ, ಆವಾಗಲೇ ಹೇಳ್ದಂಗೆ ಮೀನರಾಶಿಗೆ ಏನೇನು ಇರುತ್ತಲ್ಲ ಅದೆಲ್ಲ ಇರುತ್ತೆ ಪ್ರಾಬ್ಲಮ್. ಆದರೆ ಉತ್ತರ ಭಾದ್ರ ನಕ್ಷತ್ರದವರು ಸಾಮಾನ್ಯವಾಗಿ ಅಬ್ರಾಡಲ್ಲಿ ಸ್ಟಡೀಸ್, ಅಬ್ರಾಡಲ್ಲಿ ಕೆಲಸ ಮಾಡೋ ಯೋಗ ಹೆಚ್ಚಾಗುತ್ತೆ. ಯಾರಿಗೆ? ಉತ್ತರ ಭಾದ್ರ ನಕ್ಷತ್ರದವರಿಗೆ. ಅವರು ಯೋಚನೆ ಮಾಡೋದು, ಫಾರ್ ಎಕ್ಸಾಂಪಲ್ಲು PUC ಆಯಿತು, ಕಾಲೇಜ್ ಹೋಗಬೇಕು, ಇಲ್ಲ ಕಾಲೇಜು ಮುಗೀತು, ಫರ್ದರ್ ಸ್ಟಡಿ ಮಾಡಬೇಕು. ಅವ್ರ ತಲೆಯೆಲ್ಲ ಅಬ್ರಾಡ್ ಹೋಗೋಣ, ಇಲ್ಲ ಸ್ನೇಹಿತರು ಸಿಗ್ತಾರೆ, ಯಾರೋ ಅಬ್ರಾಡ್ಗೆ ಅಪ್ಲೈ ಮಾಡಿರ್ತಾರೆ. ಏನು ಹೇಳಿ? ಅವರು ಮಾಡಿದ್ದಾರೆ ಅಂತ ಮನೆಯಲ್ಲಿ ಒತ್ತಾಯ ಮಾಡೋದು ಅಪ್ಪ ಅಮ್ಮನಿಗೆ. ಅವನು ಹೋಗ್ತಿದ್ದಾನೆ, ನಾನು ಹೋಗಬೇಕು, ನನಗೂ ಅಷ್ಟು ಖರ್ಚು ಮಾಡಿ ನನಗೂ ಕಳಿಸು ಅಂತ ಸ್ವಲ್ಪ ಒತ್ತಾಯ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ತಂದೆ ತಾಯಿ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೋಬೇಕು. ಅವ್ರ ಕೈಯಲ್ಲಿ ಆಗುತ್ತೆ ಅಂದರೆ ನೀವು ಒಂದು ಸರಿ ಹೇಳಿದ್ರೆ ಸಾಕು, ಇಲ್ಲ ಹೇಳ್ದವ್ರೂ ಅವರೇ ಸಜೆಸ್ಟ್ ಮಾಡ್ತಾರೆ. ಆಯಿತಾ? ಆದರೆ ಬೈ ಚಾನ್ಸ್ ಅವ್ರು ಸ್ವಲ್ಪ ಬಡವರಿದ್ದರು, ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲೇ ಇದ್ದರು ಅಂದರೆ ಅಷ್ಟೊಂದು ಒತ್ತಾಯ ಮಾಡೋಕ್ಕೆ ಹೋಗ್ಬೇಡಿ. ಅದ್ರ ಬದಲು ನೀವೇ ಕಷ್ಟ ಬಿದ್ದು ಕೆಲಸ ಮಾಡಿ ದುಡೀರಿ, ಆ ದುಡ್ಡು ಸ್ವಲ್ಪ ಸಂಗ್ರಹ ಮಾಡಿ ಆಮೇಲೆ ನೀವೇ ಓದೋಕ್ಕೆ, ಅಬ್ರಾಡ್ ಹೋಗೋದಕ್ಕೆ ತಯಾರಾಗಿ. ಅದು ಸಖತ್ತಾಗಿ ಹೆಲ್ಪ್ ಆಗುತ್ತೆ. ಯಾರಿಗೆ? ಉತ್ತರ ಭಾದ್ರ ನಕ್ಷತ್ರದವರಿಗೆ. ಆಯಿತೆ? ಯಾಕೆಂದರೆ ಗುರು ಬಂದ್ಬಿಟ್ಟು ಪುನರ್ವಸು ನಕ್ಷತ್ರದಲ್ಲಿ ಇದ್ದರೂ ಕೂಡ ಅಲ್ಲಿಂದ ನವಮ ಭಾವಾಸ್ ಅಂದರೆ ನವಮ ದೃಷ್ಟಿ ಸ್ವಲ್ಪ ಬೀಳ್ತಾ ಇದೆ ಲೈಟಾಗಿ. ಆಯಿತಾ? ಅಲ್ಲಿಂದ ಪುನರ್ವಸು ನಕ್ಷತ್ರ, ಇಲ್ಲಿ ಉತ್ತರ ಭಾದ್ರ ನಕ್ಷತ್ರ ಸ್ವಲ್ಪ ಲೈಟಾಗಿ ದೃಷ್ಟಿ ಬೀಳ್ತಾ ಇದೆ. ಆ ದೇವ್ರ ಕೃಪೆ ಒಂದು ಸ್ವಲ್ಪ ಇದ್ದರೆ ಸಾಕು. ಏನು ಹೇಳಿ? ಆ ದೃಷ್ಟಿ ಒಂದು ಸ್ವಲ್ಪ ಬಿದ್ದರೆ ಭಿಕ್ಷುಕ ಕೂಡ ರಾಜ ಆಗ್ಬೋದು. ಆ ರೀತಿ ಇರೋದ್ರಿಂದ ನೀವು ಅಷ್ಟು ಶ್ರದ್ಧೆಯಿಂದ ಅಪ್ಪ ಅಮ್ಮನಿಗೆ ನೋಯಿಸ್ದಿರ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ನೀವು ಕಷ್ಟ ಬಿದ್ದು ಕೆಲಸ ಮಾಡಿ ಏನಾದ್ರು ದುಡಿಯೋಕ್ಕೊಂದು ಆಪರ್ಚುನಿಟಿ ನೋಡಿಕೊಂಡು ದುಡಿದು ಸ್ವಲ್ಪ ಸೇವ್ ಮಾಡಿ 1-2 ವರ್ಷ 3 ವರ್ಷ ಕಷ್ಟ ಬೀಳ್ಬೋದು, ತೊಂದರೆ ಇಲ್ಲ. ಆಯಿತಾ? ಇವಾಗ ಹೊರಗಡೆ ಅಬ್ರಾಡ್ ಹೋಗೋದು ಅಂಥದ್ದೇನು ಗ್ರೇಟ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಆಲ್ರೆಡಿ ವಾರ್ ನಡೀತಾ ಇದೆ. ಸೊ ಎಲ್ಲ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಆದಷ್ಟು ದುಡ್ಡು ಸೇವ್ ಮಾಡಿ ಆಮೇಲೆ ನೀವು ಅಬ್ರಾಡ್ ಹೋಗಿ ಓದ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಆಮೇಲೆ ವಾಪಸ್ ಬನ್ನಿ, ನೋ ಪ್ರಾಬ್ಲಮ್. ಉತ್ತರ ಭಾದ್ರ ನಕ್ಷತ್ರದವ್ರಿಗೂ ಕೂಡ ಅಬ್ರಾಡಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ ದುಡ್ಡು ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ. ಏನು ಹೇಳಿ? ಕರಿಯರ್ನ, ಯಾಕಂದರೆ ಷಷ್ಠಮ ಸ್ಥಾನ ಅಲ್ಲ, ಕರಿಯರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರೋತ್ ಇರುತ್ತೆ ಉತ್ತರ ಭಾದ್ರ ನಕ್ಷತ್ರದಿಗೆ. ಆದರೆ ನಿಮ್ಮ ಜಾತಕದಲ್ಲೂ ಕೂಡ ಶನೇಶ್ವರ ಸಪೋರ್ಟ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲರಿಗೂ ಅಬ್ರಾಡ್ ಹೋಗೋ ಆಪರ್ಚುನಿಟಿ ಇರಲ್ಲ ಉತ್ತರ ಭಾದ್ರ ನಕ್ಷತ್ರದವರಿಗೆ. ಕೆಲವ್ರಿಗಿರುತ್ತೆ, ಆದರೆ ಇವಾಗ ಹೈ ಚಾನ್ಸ್ ಇದೆ. ಏನಾದ್ರು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಡೆಫಿನೆಟಾಗಿ ಕ್ಲಿಕ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇದು ಈ ಅಬ್ರಾಡ್ ಹೋಗೋ ಬರದಲ್ಲಿ ಆತ್ರದಲ್ಲಿ ಎಲ್ಲೆಲ್ಲೋ ಯಾರನ್ನಾರನ್ನೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೀಡಿಯೇಟರ್ಗಳಿರ್ತಾರಲ್ಲ, ಆ ವೀಸಾ ಕೊಡಿಸ್ತೀನಿ, ಈ ವೀಸಾ ಕೊಡಿಸ್ತೀನಿ ಅಂತ, ಅಂಥವ್ರ ಮೂಲಕ ನೀವು ಮೋಸ ಹೋಗಿ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬ ಜಾಗರೂಕತೆಯಿಂದ ಅವೆಲ್ಲ ವಿಚಾರಣೆ ಮಾಡಿ ಆಮೇಲೆ ಪ್ರೊಸೀಡ್ ಮಾಡಬೇಕು. ಆಯಿತಾ? ಸೊ ಸುಮ್ಮನೆ ಪ್ರೊಸೀಡ್ ನುಗ್ತಾ ಇರಬೇಡಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಂಗೆಲ್ಲ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಅದರೊಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಬುದ್ಧಿ ಇರುತ್ತೆ ಇವರಿಗೆ, ಉತ್ತರ ಭಾದ್ರ ನಕ್ಷತ್ರದವ್ರಿಗೆ. ಏನು ಹೇಳಿ? ಯಾವ ಥರ ಇನ್ವೆಸ್ಟ್ಮೆಂಟು? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟು ಚೀಟಿಲಿ ಇನ್ವೆಸ್ಟ್ಮೆಂಟು, ಅಲ್ಲೂ ಲಾಸ್ ಆಗುತ್ತೆ. ಎರಡನೇದು ಸ್ಟಾಕ್ ಎಕ್ಸ್ಚೇಂಜ್, ಟ್ರೇಡಿಂಗ್, ಆನ್ಲೈನ್ ಟ್ರೇಡಿಂಗ್, ನಿಫ್ಟಿ, ಶೇರ್ಸ್, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾರೆ, ಅದರಲ್ಲೂ ಲಾಸು. ಏನು ಹೇಳಿ? ಹಿಂಗೆಲ್ಲ ಮಾಡೋಕ್ಕೆ ಹೋಗಿ ಹಣ ಕಳ್ಕೊಳ್ತಾರೆ, ನೆಮ್ಮದಿ ಕಳ್ಕೊಳ್ತಾರೆ. ಏನಾದ್ರು ಕೆಟ್ಟ ಅಭ್ಯಾಸ ಇತ್ತು ಅಂದರೆ, ಆಮೇಲೆ ಕೆಟ್ಟ ಜನ ಸಂಘ ಇತ್ತು ಅಂದರೆ, ಅವಾಗ ಹೇಳ್ದನಲ್ಲ ಮೀನರಾಶಿಗೆ ಏನೇನಿರುತ್ತೆ ಪ್ರಾಬ್ಲಮ್ ಅಂತ,
ಅದೆಲ್ಲ ಆಗುತ್ತೆ. ಸೊ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಅದು ಬಿಟ್ಟು ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರುತ್ತೆ ಮಕ್ಕಳಿಗೆ, ಇನ್ಕ್ಲೂಡಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸೋಂಬೇರಿತನ ಇರುತ್ತೆ. ಆ ಸೋಂಬೇರಿತನ ಕಳಿಬೇಕು, ಅದು ಸೋಂಬೇರಿತನ ಇರಬಾರ್ದು ಅಂದರೆ ಬೆಳಗ್ಗೆನೇ ಎದ್ಬಿಟ್ಟು ನೀವೇನು ಮಾಡಬೇಕು, ಒಂದು ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು. ಯಾರು? ಉತ್ತರ ಭಾದ್ರ ನಕ್ಷತ್ರದವರು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಎರಡನೇದು ಹನುಮಾನ್ ಚಾಲೀಸ ಕೇಳಬೇಕು. ಮೂರನೇದೇನಪ್ಪ ಅಂದರೆ ನೀವು ಖಡ್ಗಮಾಲ ಅಂತ ಬರುತ್ತೆ, ದುರ್ಗಾ ಸಪ್ತಶತಿನಲ್ಲಿ ಖಡ್ಗಮಾಲಾ ಸ್ತೋತ್ರಂ ಅಂತ ಇದೆ, ಆಯಿತಾ? ಖಡ್ಗಮಾಲಾ ಸ್ತೋತ್ರ ಪ್ರತಿದಿನ ಕೇಳಬೇಕು. ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು. ಏನು ಹೇಳಿ, ಅವ್ರು ಎಷ್ಟೇ ಕೋಪಿಷ್ಠರಿರಲಿ, ಹೊಡೀಲಿ, ಬೈಲಿ, ಅದು ಮಾಡೋದೆಲ್ಲ ನಿಮಗೂ ಒಳ್ಳೇದಕ್ಕೋಸ್ಕರನೇ. ಸೊ ಹಾಗಾಗಿ ಅವರು ಕೋಪಿಷ್ಠರಿದ್ದರೂ ಅವ್ರು ಬೈತಾರೆ ಹಂಗೆ ಎಲ್ಲ ಅಂತಾರೆ ಅಂದ್ರೂ ಕೂಡ ನೀವು ತಗ್ಗಿ ಬಗ್ಗಿ ನಡೆದಷ್ಟು ಪ್ಲಸ್ ಪಾಯಿಂಟ್. ಸಾಡೆ ಸಾತಿ ನಡೀತಾ ಇದೆ, ಆಯಿತಾ? ಅದರಲ್ಲೂ ತಾಯಿಗೆ ಬಾಯಿ ಬಂದಂಗೆಲ್ಲ ಬೈಯೋಕ್ಕೆ ಹೋಗ್ಬೇಡಿ. ಶನೇಶ್ವರ ಇಷ್ಟ ಆಗಲ್ಲ. ಆಮೇಲೆ ಶನೇಶ್ವರ ತುಂಬ ತಾಯಿ ಮೇಲೆ ತುಂಬ ಪ್ರೀತಿ, ಛಾಯಾದೇವಿ ಸೂರ್ಯಪುತ್ರ, ಆಯಿತಾ? ಸೊ ಹಾಗಾಗಿ ತಂದೆ ತಾಯಿಗೆ ಗೌರವ ಕೊಡಿ. ಬೈ ಚಾನ್ಸ್ ಅವ್ರು ಮಿಸ್ಟೇಕ್ ಮಾಡ್ತಾಯಿದ್ರೆ ನೀವು ಒಳ್ಳೆ ರೀತಿಯಿಂದ ಹೇಳಿ, ನೋಡಿ ಹಿಂಗೆಲ್ಲ ಮಾಡೋದಲ್ಲ, ಹಿಂಗೆ ಮಾಡಬೇಕು. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಸ್ವಲ್ಪ ವಯಸ್ಸಾಗಲ್ಲ, ದೊಡ್ಡವ್ರು ಇರ್ತಾರೆ. ಅವ್ರ ಜನ್ರೇಷನ್ ಈ ಜನ್ರೇಷನ್ ಕಂಪೇರ್ ಮಾಡಿದ್ರೆ ಅವ್ರು ಅದೇ ಯೋಚನೆಯಲ್ಲಿ ಇರ್ತಾರೆ. ಸೊ ಆವಾಗ ತಿಳುವಳಿಕೆ ನೀವು ಕರೆಕ್ಟಾಗಿ ಹೇಳಬೇಕು. ಅವರು ಬೈತಾರೆ ಅಂದ್ಬಿಟ್ಟು ನೀವು ಎಗರಾಡೋದಲ್ಲ. ಸೊ ಪರ್ಟಿಕ್ಯುಲರಾಗಿ ಉತ್ತರ ಭಾದ್ರ ನಕ್ಷತ್ರದವರು ಸ್ವಲ್ಪ ಮುಂಗೋಪಿ ಕೂಡ ಇರ್ತಾರೆ. ಸೊ ಅದೆಲ್ಲ ಅಭ್ಯಾಸ ಬೇಡ, ಬಿಟ್ಬಿಟ್ಟು ಎಲ್ಲರೊಟ್ಟಿಗೆ ಚೆನ್ನಾಗಿ ಮಾತಾಡಬೇಕು, ಧರ್ಮಿಷ್ಠರಾಗಿರಬೇಕು. ಆಮೇಲೆ ಅದರಲ್ಲೂ ಹೆಣ್ಣುಮಕ್ಕಳಂತೂ ಹುಷಾರಾಗಿರಬೇಕು ಫ್ರೆಂಡ್ಸ್ಗಳೊಟ್ಟಿಗೆ, ಉತ್ತರ ಭಾದ್ರ ನಕ್ಷತ್ರದವರು, ಆಯಿತಾ? ಆ ಲಾಂಗ್ ರೈಡ್ ಹೋಗೋಣ ಬೈಕ್ ತೊಗೊಂಡು, ಅವ್ರಿಗೆ ಧೈರ್ಯ ಇರುತ್ತೆ, ನಾನು ಬರ್ತೀನಿ ಬೈಕ್ ತೊಗೊಂಡು, ಸ್ಕೂಟಿ ಎಲ್ಲ ಬೈಕ್ ತೊಗೊಂಡು ಬರ್ತೀನಿ ಅಂತ ಧೈರ್ಯವಾಗಿ ಎಲ್ಲದಕ್ಕೂ ನುಗ್ಗೋಯ್ತಾರೆ. ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹುಷಾರಾಗಿರಬೇಕು. ಫ್ರೆಂಡ್ಸ್ಗಳು ಒಳ್ಳೆ ಫ್ರೆಂಡ್ಸ್ ಇತ್ತು ಅಂದರೆ ಓಕೆ, ಇಲ್ಲಾಂದರೆ ಸುಮ್ಮನೆ ಸಹವಾಸ ದೋಷದಿಂದ ಏನೇನೋ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡಿ. ಸೊ ಆಗಲೇ ಹೇಳ್ದಂಗೆ ಹನುಮಾನ್ ಚಾಲೀಸ, ಹಾಗೆ ಖಡ್ಗಮಾಲ, ದುರ್ಗಾ ಸಪ್ತಶತಿನಲ್ಲಿ ಖಡ್ಗಮಾಲಾ ಸ್ತೋತ್ರ ಬರುತ್ತೆ, ಅದನ್ನು ಕೇಳಿ. ಆಮೇಲೆ ಶನಿ ಮತ್ತು ಶುಕ್ರ ಅಲ್ಲೇ ಇರೋದ್ರಿಂದ ನೀವು ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳಿ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಇವಾಗ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರಾಧಿಪತಿ ಬಂದು ಬುಧ ವಕ್ರನಿದ್ದಾನೆ. ರೇವತಿ ನಕ್ಷತ್ರಕ್ಕೆ ಫಸ್ಟು ಕನ್ಸರ್ನ್ ಇರೋದು ಏನಂದರೆ ಅವರ ಹೆಲ್ತ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ. ಅಂದರೆ ರೇವತಿ ನಕ್ಷತ್ರದವರ ಜಾತಕದಲ್ಲಿ ಬುಧನೂ ಒಳ್ಳೆ ಸ್ಥಿತಿನಲ್ಲಿ ಇಲ್ಲ, ಮತ್ತು ಬುಧನ ಮೇಲೆ ಶುಭಗ್ರಹ ದೃಷ್ಟಿ ಇಲ್ಲ, ಅಥವಾ ಶುಭಗ್ರಹ ಒಟ್ಟಿಗೆ ಇಲ್ಲ. ನಿಮ್ಮ ದಶೆ ನಡೀತಾ ಇರೋದು ರಾಹು, ಕೇತು, ಬುಧ, ಕುಜ ಅಂಥದ್ದೇನಾದ್ರು ಇತ್ತು ಅಂದರೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಅದರಲ್ಲೂ ಹೆಣ್ಮಕ್ಳಾದರೆ ಡೆಫಿನೆಟ್ PCOD ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಬ್ಲಡ್ ಇನ್ಫೆಕ್ಷನ್ ಆಗುತ್ತೆ. ಆಮೇಲೆ ಇಮ್ಯೂನ್ ಸಿಸ್ಟಮ್ ತುಂಬ ವೀಕ್ ಆಗುತ್ತೆ ರೇವತಿ ನಕ್ಷತ್ರಕ್ಕೆ. ಒಳ್ಳೆ ಆಹಾರ ತಗೊಳ್ಳೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಒಳ್ಳೆ ವೈದ್ಯರನ್ನು ಮೀಟ್ ಮಾಡಿ ಒಳ್ಳೆಯ ಆಹಾರ ತಗೊಳ್ಳಿ, ಒಳ್ಳೆ ಗೈಡೆನ್ಸ್ ಪಡೀರಿ, ಎಕ್ಸಸೈಸ್ ಮಾಡಿ. ಅದರೊಟ್ಟಿಗೆ ನೀವಂತೂ ಮಿಸ್ಸೇ ಮಾಡಿದಿರ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಲೇಬೇಕು, ಹನುಮಾನ್ ಚಾಲೀಸ ಒಟ್ಟಿಗೆ. ಅದರೊಟ್ಟಿಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಗಂಡಸರಾಗಿರಲಿ ಹೆಂಗಸರಾಗಿರಲಿ, ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಅಂದರೆ ಶನಿವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಂಜನೇಯನ ಕೇಳ್ಕೊಳ್ಳಿ. ಏನಂತ, ನಿಮ್ಮ ಆರೋಗ್ಯ ಸಮಸ್ಯೆ ದೂರ ಆಗಲಿ, ನಿಮ್ಮ ಕಷ್ಟ ಕಾರ್ಪಣ್ಯ ದೂರ ಆಗಲಿ, ಈ ಸಾಡೆ ಸಾತಿನಲ್ಲಿ ದೇವರು ನಿಮಗೆ ಕೃಪೆ ಮಾಡಲಿ, ಎಲ್ಲ ರೀತಿಯಿಂದ ನೀವು ನಿಮ್ಮ ಕಷ್ಟಕಾರಿ ಅಂತ ಪ್ರಸಂಗ ಏನೇನಿದೆಯಲ್ಲ ಅದನ್ನೆಲ್ಲ ಜಯಿಸಿ ಮುಂದೆ ಸಾಗೋದಕ್ಕೋಸ್ಕರ ಎಲ್ಲ ರೀತಿಯಿಂದ ಅನುಕೂಲ ಮಾಡಪ್ಪ ಅಂತ ಆಂಜನೇಯನ ಕೇಳ್ಕೊಳ್ಳಿ. ಅದರೊಟ್ಟಿಗೆ ವಿಷ್ಣು ಸಹಸ್ರನಾಮ ಮಿಸ್ಸೇ ಮಾಡಲೇಬೇಡಿ. ನಿಮಗಂತೂ ತುಂಬಾ ಇಂಪಾರ್ಟೆಂಟು ವಿಷ್ಣು ಸಹಸ್ರನಾಮ. ಯಾಕೆ ಅಂದರೆ ಬುಧ ಇನ್ನೊಂದು ಸ್ವಲ್ಪ ದಿನ, ಏಪ್ರಿಲ್ನಲ್ಲೇ ಇನ್ನೊಂದು ಸ್ವಲ್ಪ ದಿನ ಮೀನರಾಶಿಗೆ ಬರ್ತಾರೆ, ಆಯಿತಾ? ಸೊ ಅವಾಗ ಅಷ್ಟು ಚೆನ್ನಾಗಿರಲ್ಲ. ಅದರಲ್ಲೂ ನಾನು ಯಾವಾಗಲೂ ಹೇಳಿದ್ನಲ್ಲ ದಶೆಗಳು ಅಂತ, ಮಹಾದಶೆ ಇರಲಿ, ಅಂತರ್ದಶೆ ಇರಲಿ, ಪ್ರತ್ಯಂತರ ದಶೆ ಇರಲಿ, ಸೂಕ್ಷ್ಮ ದಶೆ ಇರಲಿ, ಪ್ರಾಣದಶೆ ಇರಲಿ, ಸ್ವಲ್ಪ
ಹಿಂಗೆ ಟ್ರಿಗರ್ ಮಾಡಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಸಾಡೆ ಸಾತಿ ನಡೀತಾ ಇದೆ. ಸೊ ನೀವು ಎಷ್ಟು ದೊಡ್ಡವರು ಚಿಕ್ಕವರು ಅಂತ ತಗ್ಗಿ ಬಗ್ಗಿ ನಡೀತೀರೋ ಅಷ್ಟು ಒಳ್ಳೆಯದು. ಗುರುಗಳಾದಂಥವ್ರಿಗೆ ನೀವು ಎಷ್ಟು ರೆಸ್ಪೆಕ್ಟ್, ಅಂದರೆ ಒಳ್ಳೆಯ ಗುರುಗಳು ನಾನು ಹೇಳ್ತಾರೆ, ಎಲ್ಲರೂ ಅಂತಲ್ಲ, ಎಲ್ಲ ಒಳ್ಳೆಯ ಗುರುಗಳಿಲ್ವಾ, ಅವರವರು ಅಲ್ಲಿ ಇರಲಿ, ನೀವು ಇಲ್ಲೇ ಇರಿ, ಅದು ತಲೆನೇ ಕೆಡಿಸ್ಕೋಬೇಡಿ. ಆದರೆ ಒಳ್ಳೆಯ ಗುರುಗಳು ಸಿಕ್ಕಿದ್ರು ನಿಮಗೆ ಅಂದರೆ ಒಂಚೂರು ನಾಚಿಕೆ ಗೀಚಿಕೆ ಇದ್ದರೆ ಅವ್ರ ಕಾಲು ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ಪಡೀರಿ. ರೇವತಿ ನಕ್ಷತ್ರದವರು ಈ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಅದು ಡೆಫಿನೆಟಾಗಿ ವರ್ಕ್ ಆಗುತ್ತೆ, ಆಯಿತಾ. ಅದು ಬಿಟ್ಟು ನಾನು ಅವಲೇ ಇದು ಮೀನರಾಶಿಗೇನೇನು ಇನ್ ಜನರಲ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಅದೆಲ್ಲ ಇಲ್ಲಿನೂ ಅನ್ವಯಿಸುತ್ತೆ. ನಿಮ್ಮ ಜಾತಕ ಮೇಯ್ನು, ನಿಮ್ಮ ಜಾತಕ ಚೆನ್ನಾಗಿತ್ತು ಅಂದರೆ ಏನು ಹೇಳಿ, ನಿಮ್ಮ ಜಾತಕದಲ್ಲಿ ಶನೈಶ್ಚರ ಎಲ್ಲಿದ್ದಾರೆ, ನಿಮ್ಮ ಜಾತಕದಲ್ಲಿ ಬೃಹಸ್ಪತಿಗಳೆಲ್ಲಿದ್ದಾರೆ, ರಾಹು ಕೇತು ಎಲ್ಲಿದ್ದಾರೆ, ಚಂದ್ರನಿಗೆ ಶುಭಗ್ರಹ ದೃಷ್ಟಿ ಇದೆಯಾ, ಇಲ್ಲ ಪಾಪಗ್ರಹ ದೃಷ್ಟಿ ಇದೆಯಾ, ಇಲ್ಲ ಪಾಪಗ್ರಹದ ಒಟ್ಟಿಗೆ ಕೂತಿದ್ದಾರಾ, ಏನಾದ್ರು ಇದು ಪರಿವರ್ತನೆಗಳಿದೆಯಾ, ನವಾಂಶ ಹೆಂಗಿದೆ, ದಶಾಂಶ ಹೆಂಗಿದೆ, ಸಪ್ತಾಂಶ ಹೆಂಗಿದೆ, ಷಷ್ಠ್ಯಾಂಶ ಹೆಂಗಿದೆ, ಇದೆಲ್ಲ ನೋಡಿದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನು ಹೇಳಿ, ನಿಮಗೆ ಯಾವ ರೀತಿ ಇರುತ್ತೆ ಈ ಸಾಡೆ ಸಾತಿ ಅಂತ, ಆಯಿತಾ. ಆದರೆ ರೇವತಿ ನಕ್ಷತ್ರಕ್ಕೆ ಅಬ್ರಾಡು ನಾನು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಅವರು ಸ್ವಲ್ಪ ಅದೆಲ್ಲ ವರ್ಕ್ ಆಗಲ್ಲ ಅವ್ರಿಗೆ. ಈ ಉತ್ತರ ಭಾದ್ರ ಮತ್ತು ಪೂರ್ವ ಭಾದ್ರ ನಕ್ಷತ್ರ ಕೇಳಿದ್ನಲ್ವ, ಆ ಥರ ಅಂಥದ್ದೇನು ವರ್ಕ್ ಆಗಲ್ಲ. ನಿಮ್ಮ ಜಾತಕದಲ್ಲೂ ಆ ಥರ ಯೋಗಗಳು ಬೇಕು, ಯೋಗಗಳಿಲ್ಲ ಅಂದರೆ ಸ್ವಲ್ಪ ಕಷ್ಟ. ಅದರಲ್ಲೂ ನಾನೊಂದು ಎಲ್ಲ ಯೋಗಗಳನ್ನ ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಮತ್ತು ಬುಧ ಆದಿತ್ಯ ಯೋಗ, ರಾಜಯೋಗ, ಪಂಚಮಹಾಪುರುಷ ಯೋಗಗಳು ಅಂತ ಇದೆಯಲ್ಲ, ಅದನ್ನೆಲ್ಲ ಯಾವ ರೀತಿ ನಾವು ಪಡ್ಕೊಳ್ಳೋದು, ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು, ಯಾವ ರೀತಿ ನಾವು ಟ್ರಿಗರ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಒಂದೊಂದೇ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡ್ತೀನಿ. ಅದು ವೀಡಿಯೋ ಮಾಡಿದಾಗ ನಿಮಗೆ ಫಾರ್ ಎಕ್ಸಾಂಪಲ್ ಯೋಗ ಇದೆ ಚಾರ್ಟಲ್ಲಿ ನಿಮ್ಮ ಜಾತಕದಲ್ಲಿ, ಆದರೆ ಅದು ಕಾಣಿಸ್ಕೊತಾ ಇಲ್ಲ ಅಂದರೆ ಅದನ್ನ ಹೆಂಗೆ ಆ್ಯಕ್ಟಿವೇಟ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಡಿಫ್ರೆಂಟಾಗಿ ನಾನು ವೀಡಿಯೋಗಳು ಮಾಡ್ತೀನಿ. ಹಾಗೆಯೇ ನಿಮಗೇನಾದ್ರು ಗೊತ್ತಿದ್ರೆ ನಿಮ್ಮ ಜಾತಕದಲ್ಲಿ ಆ ಥರ ಏನಾದ್ರು ಯೋಗ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಅದ್ರ ತಕ್ಕಂತೆ ನಾನು ವೀಡಿಯೋ ಮಾಡಲಿಕ್ಕೆ, ಅಂದರೆ ಇಷ್ಟೊಂದು ಜನ ಇದ್ದಾರಪ್ಪ ಗಜಕೇಸರಿ ಯೋಗ ಇರೋರು, ಆದರೆ ಅವ್ರಿಗೇನು ಕಾಣಿಸ್ತಾ ಇಲ್ಲ, ಯಾವ ರೀತಿ ಅದು ಉಪಯೋಗಿಸ್ಕೊಳ್ಳೋ ಅಂದರೆ ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದಂತ ಇದ್ದಾಗ ಅಂಥ ವೀಡಿಯೋಗಳು ನಾನು ಜಾಸ್ತಿ ಹಾಕ್ತೀನಿ ಮಾಡಿಬಿಟ್ಟು. ಸೊ ನೀವು ಕಮೆಂಟ್ ಮಾಡೋದು ತುಂಬ ಮುಖ್ಯ, ದಯವಿಟ್ಟು ಮರೀದಿರ ಕಮೆಂಟ್ ಮಾಡಿ, ಆಯಿತಾ. ಸೊ ಇಷ್ಟಾಯಿತು ರೇವತಿ ನಕ್ಷತ್ರದ್ದು. ಹಾಗೆಯೇ ರೇವತಿ ನಕ್ಷತ್ರ ಕೂಡ ಪ್ರತಿ ಮಂಗಳವಾರ, ಏನು ಹೇಳಿ, ಪ್ರತಿ ಮಂಗಳವಾರ ಒಂದು ಇಡೀ ಹೆಸರು ಕಾಳು, ಈ ತಾಮ್ರದ ಚೊಂಬಿರುತ್ತಲ್ಲ, ತಾಮ್ರದ ಚೊಂಬಲ್ಲಿ ಹೆಸರು ಕಾಳನ್ನ ಕ್ಲೀನ್ ಮಾಡಿಬಿಟ್ಟು ನೆನೆಸ್ಬೇಕು. ಹೆಸರು ಕಾಳು ಒಟ್ಟಿಗೆ 2 ಬಾದಾಮಿ, 2 ಒಣದ್ರಾಕ್ಷಿ ಹಾಕ್ಬಿಟ್ಟು ನೆನೆಸಿ, ಯಾವಾಗ ಮಂಗಳವಾರ ಸಾಯಂಕಾಲ ಥ್ರೂ ಔಟ್ ನೈಟ್ ನೆನೀಲಿ. ಬುಧವಾರ ಎದ್ಬಿಟ್ಟು ಖಾಲಿ ಹೊಟ್ಟೆಗೆ ಬ್ರಷ್ ಮಾಡಿ, ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಅದನ್ನು ಬರೀ ಹೊಟ್ಟೆಗೆ ತಿನ್ನಬೇಕು ಎವ್ರಿ ವೆಡ್ನೆಸ್ಡೇ. ಹಂಗೆ ತಿನ್ನೋದ್ರಿಂದ ಏನಾಗುತ್ತೆ, ಈ ನೀಚ ಬುಧ ಯಾವಾಗ ಆಗುತ್ತಲ್ಲ, ಅದೇ ಇರಲಿ, ನೀಚ ಬುಧ ಆಗಲಿ ಅಥವಾ ನಿಮ್ಮ ಲೈಫ್ ಲಾಂಗಲ್ಲಿ ನಿಮಗೆ ನರ್ವಸ್ ಪ್ರಾಬ್ಲಮ್ ಬರೋದಿಲ್ಲ. ಇನ್ನೊಂದು, ನಿಮಗೆ ಧೈರ್ಯ ಇರುತ್ತೆ. ನೀವು ಸಂಕೋಚ ಮಾಡ್ಕೊಳ್ಳೋದು ಅಂದರೆ, ರೇವತಿ ನಕ್ಷತ್ರ ಸ್ವಲ್ಪ ಸಂಕೋಚ ಜಾಸ್ತಿ, ಡೇರ್ ಡೆವಿಲ್ ಥರ ಡ್ಯಾಶಿಂಗ್ ಇರೋಲ್ಲ, ಒಂಥರ ಭಯ ಅಂಜಿಕೆ ಅನ್ನೋ ಥರ ಇರ್ತಾರೆ. ಸೊ ಅದನ್ನು ಸ್ವಲ್ಪ ಆರೋಗ್ಯ ಚೆನ್ನಾಗಿ ಮಾಡಿಕೊಂಡ್ರೆ ಸ್ವಲ್ಪ ಧೈರ್ಯ ಬರುತ್ತೆ. ಅದರೊಟ್ಟಿಗೆ ವ್ಯಾಯಾಮ ಮಾಡಿ, ಮಿಸ್ ಮಾಡ್ದಿರ, ದೇವ್ರು ಒಳ್ಳೇದು ಮಾಡ್ತಾನೆ. ನಿಮಗೂ ಒಂಥರ ನಾನು ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ, ಚೈತನ್ಯ ಎಲ್ಲ ಬರುತ್ತೆ. ನಿಮ್ಮ ಪ್ರಯತ್ನವೂ ಬೇಕು, ಅದರೊಟ್ಟಿಗೆ ದೇವರ ಕೃಪೆನೂ ಬೇಕು. ಸೊ ಪ್ರಯತ್ನ ಮಾಡ್ದಿರ ಕೃಪೆ ಕಷ್ಟ ಆಗುತ್ತೆ, ಆಯಿತಾ. ಸೊ ರೇವತಿ ನಕ್ಷತ್ರದ ಇದಾಯಿತು. ಇನ್ ಜನರಲ್ ನಾನು ಮೀನರಾಶಿಯವ್ರು ಏನು ಮಾಡಬೇಕು ಅಂದರೆ, ಎಲ್ಲರೂ ವಿಷ್ಣು ಸಹಸ್ರನಾಮ ಡೆಫಿನೆಟಾಗಿ ಕೇಳಿ. ಯಾಕಂದರೆ ರಾಶಿನಲ್ಲೇ ಶನಿ ಮತ್ತು ಶುಕ್ರ ಇದ್ದಾರೆ, ಆಯಿತಾ. ಶನಿಗೆ ನಾರಾಯಣ ಅಂದರೆ ಇಷ್ಟ, ಯಾಕಂದರೆ ಶಿವ ಕೂಡ ಅಂದರೆ ಮಹಾದೇವ ಕೂಡ ನಾರಾಯಣನ ಆರಾಧನೆ ಮಾಡ್ತಾರೆ, ಆಯಿತಾ. ಸೊ ಶನೇಶ್ವರನ ಗುರು ಶಿವ ಮಹಾದೇವ, ಅವರ ಆರಾಧನೆ ಮಾಡೋದು ವಿಷ್ಣುವಿನ. ಸೊ ಹಾಗಾಗಿ ಶನೇಶ್ವರ ಕೂಡ ವಿಷ್ಣುನ ಆರಾಧನೆ ಮಾಡ್ತಾರೆ.
ಅವ್ರಿಗೂ ತುಂಬ ಇಷ್ಟ. ಒಂದು ಎರಡನೇದು ಅಲ್ಲೇ ಶುಕ್ರದೇವ ಇದ್ದಾರೆ, ಉಚ್ಚ ಸ್ಥಾನ ಕಡೆ ಹೋಗ್ತಿದ್ದಾರೆ. ಸೊ ಅದರಿಂದ ಅದು 27 ಡಿಗ್ರಿ ರೇವತಿ ನಕ್ಷತ್ರಕ್ಕೆ ಬಂದಾಗ 27 ಡಿಗ್ರಿ ಬಂದಾಗ ಶುಕ್ರ ಉಚ್ಚ ಸ್ಥಾನ ಪಡಿತಾರೆ ಆಯಿತೇ. ಸೊ ಅಲ್ಲಿ ಕೂಡ ನೀವು ಇದು ವಿಷ್ಣು ಸಹಸ್ರನಾಮ ಕೇಳಿದ್ರೆ, ಅಂದರೆ ಪ್ರತಿದಿನ ಕೇಳಿದ್ರೆ ಅದರ ಪ್ರಭಾವ ಸಖತ್ತಾಗಿರುತ್ತೆ ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫ್ನಲ್ಲಿ. ದೇವರ ಕೃಪೆ, ದೇವರ ಅನುಗ್ರಹ ಅಂತೂ ಡೆಫಿನೆಟಾಗಿ ಸಿಗುತ್ತೆ. ಸೊ ವಿಷ್ಣು ಸಹಸ್ರನಾಮ ಮಸ್ಟ್, ಹನುಮಾನ್ ಚಾಲೀಸ ಮಸ್ಟ್, ಯಾಕೆಂದರೆ ಇಲ್ಲಿ 7:30 ನಡೀತಾ ಇದೆ. ಮೂರನೇದು ಸುಂದರಕಾಂಡ. ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಒಂದು 2 ಸರಿನೋ ಅಟ್ಲೀಸ್ಟ್ 1 ಸರಿನೋ ಸುಂದರಕಾಂಡ ಕಥೆನ ಕೇಳಿ, ಟೈಮ್ ಇದ್ದರೆ ಓದಿ. ಸೊ ಆ ಥರ ಏನಾದ್ರು ಮಾಡಿದಾಗ ದೇವರ ಅನುಗ್ರಹ ಡೆಫಿನೆಟಾಗಿ ಆಗುತ್ತೆ ಆಯಿತೆ. ಇದಾಯಿತು ಮೀನರಾಶಿದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.